ಹಾಯ್, ನಾನಿವತ್ತು ನಿಮಗೆ ಬೈನಾನ್ಸಲ್ಲಿ ಯಾವ ಥರ ಯು ಎಸ್ ಡಿ ಟಿನ ಸೆಲ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಡೈರೆಕ್ಟಾಗಿ ಇವಾಗ ಬಂದರೆ ಇವಾಗ ಮೇನ್ ಪೇಜಲ್ಲಿ ಬರುತ್ತೆ. ಇದು ಕನ್ನಡನಲ್ಲಿ ಇರುತ್ತೆ. ಈ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಐ ಆಮ್ ವೆರಿ ಬಿಗಿನರ್ ಆಫ್ ದಿಸ್ ಆನ್ಲೈನ್ ಕ್ರಿಯೇಟ್ ಕಂಟೆಂಟಿಂಗ್. ಡೋಂಟ್ ಮೈಂಡ್ ಇಫ್ ಸಮಥಿಂಗ್ ವೆಂಟ್ ರಾಂಗ್. ಇವಾಗ ಏನು ಮಾಡೋದು ಅಂತಂದರೆ, ನಮಗೆ ಈ ಪೇಜ್ ಓಪನ್ ಆಗುತ್ತೆ ಬೈನಾನ್ಸಲ್ಲಿ. ಪೇಮೆಂಟ್ಸನ್ನು ಎಲ್ಲ ಆ್ಯಡ್ ಮಾಡ್ಕೊಂಡಿರ್ಬೇಕು ಮೊದಲೇ. ಅಂದರೆ ಪೇಮೆಂಟ್ಸ್ ಮೆಥಡು, ಬೇಕಿದ್ರೆ ಕನ್ವರ್ಟ್ ಮಾಡ್ಕೊಳ್ಳೋದಿದ್ರೆ ಕನ್ವರ್ಟು, ನಿಮಗೆ ಇಥೇರಿಯಮ್ಮಿಂದ ಯು ಎಸ್ ಡಿ ಟಿಗೆ ಈ ಥರ ಎಲ್ಲ. ಆಮೇಲೆ ನಾವು ಅಸೆಟ್ಗೆ ಹೋಗೋಣ. ಅಸೆಟಲ್ಲಿ ಈ ಥರ ನಂದು 1019 ಯು ಎಸ್ ಡಿ ಟಿ ಇದೆ. ಇವಾಗ ಇದನ್ನು ಯಾವ ಥರ ಸೆಲ್ ಮಾಡೋದು ಅಂತ ನೋಡೋಣ. ಕನ್ಫ್ಯೂಸ್ ಆಗಬೇಡಿ, ಇದರಲ್ಲಿ ಭಾಳ ಸ್ಕ್ಯಾಮ್ಗಳಾಗುತ್ತೆ. ನೀವು ಇದರಲ್ಲಿ ಭಾಳ ಹುಷಾರಾಗಿರಬೇಕು ಮತ್ತು ಜೆನ್ಯೂನ್ ಕ್ಯಾಂಡಿಡೇಟ್ಸ್ಗಳನ್ನು ನೀವು ಅವ್ರ ಜೊತೆಗೆ ಮಾತ್ರ ಟ್ರೇಡ್ ಮಾಡಬೇಕು. ಸ್ಪೆಷಲಿ ಫಾರ್ ಬಿಗಿನರ್ಸ್. ಭಾಳ ಜನ ನಮ್ಮ ಫ್ರೆಂಡ್ಸ್ ಎಲ್ಲ ಸ್ಕ್ಯಾಮ್ ಆಗಿದ್ದಾರೆ. ಇಫ್ ಒನ್ಸ್ ಗೋನ್ ನೋ ಒನ್ ಕ್ಯಾನ್ ರೆಸ್ಪಾನ್ಸಿಬಲ್ ಇನ್ ದಿಸ್. ಬಟ್ ನಿಮಗೆ ಈ ಬೈನಾನ್ಸ್ ಅವರು ಸಪೋರ್ಟ್ ಕೊಡ್ಬೋದು, ಆದರೆ ನೀವು ಯಾವುದೇ ಥರ ಯಾಮಾರಬೇಡಿ ಅಂತ. ಇದು ಬೈ ಅಂತ ಸೆಲ್ ಅಂತ ಬರುತ್ತೆ, ಮೇಲೆ ಇದೆ ನೋಡಿ. ಇವಾಗ ನಾವು ಯು ಎಸ್ ಡಿ ಟಿನ ಬೈ ಮಾಡಬೇಕಂದ್ರೆ ಇಲ್ಲಿ ಬರಬೇಕು. ಯು ಎಸ್ ಡಿ ಟಿನ ಬೈ ಮಾಡಬೇಕಂದ್ರೆ ಇಲ್ಲಿ ಬರಬೇಕು. ಇವನ ಮೇಲೆ ನಾವು ಕೊಡ್ತಿದ್ದಾನೆ ನೋಡಿ, 101 ರೂಪೀಸ್.90 ಯು ಎಸ್ ಡಿ ಟಿನ. ಅಂದರೆ ಲಿಮಿಟ್ ಆರ್ಡರ್ಸ್ ಇರುತ್ತೆ. ಅಂದರೆ 2 ಲಕ್ಷದಿಂದ ಮೇಲ್ಗಡೆ ಇರೋರು ಮಾತ್ರ ಇವನ ಹತ್ರ ಬೈ ಮಾಡಬೇಕಂತೆ, 101. ಆಮೇಲೆ 98.80 ಇದು ಬೈಯರ್ಸ್ಗೆ. ಅಂದರೆ ನಿಮಗೆ ಯು ಎಸ್ ಡಿ ಟಿ ಬೇಕಿದ್ದರೆ ಇದರಲ್ಲಿ ನೀವು ಬೈ ಮಾಡ್ಬೋದು. ಬೈ ಮಾಡಿಬಿಟ್ಟು ನಿಮ್ದು ಯಾವುದಿರುತ್ತೆ ನೋಡಿ ಟ್ರೇಡ್ ಅಕೌಂಟ್ಗೆ ಕಳಿಸ್ಕೋಬೋದು. ಇಲ್ಲ ಇಲ್ಲಿಂದಲೇ ನೀವು ವಾಪಸ್ ಮಾರ್ಬೋದು ಹೆಚ್ಚಿಗೆ ದುಡ್ಡಿಗೆ, ಈ ಥರ ಎಲ್ಲ. ಇವೆಲ್ಲ ಇರ್ತಾರೆ ನೋಡಿ ವೆರಿಫೈಡ್. ಇಲ್ಲಿ ನೋಡಿ ವೆರಿಫೈಡ್ ಮರ್ಚೆಂಟ್ಸ್ ಅಂತ ಇದೆಯಲ್ಲ, ಇದನ್ನು ಆನ್ ಮಾಡ್ಕೊಳ್ಳಿ. ಯಾರು ಬಿಗಿನರ್ಸ್ ಇದ್ದೀರಾ ಅವರು. ಆಗಿಲ್ಲ ಅಂದ್ರೂ ಇದನ್ನು ಆನ್ ಮಾಡ್ಕೊಳ್ಳಿ. ಬಿಕಾಸ್ ಓನ್ಲಿ ಜೆನ್ಯೂನ್ ಇರ್ತಕ್ಕಂಥ ಸೆಲ್ಲರ್ಸು ಬೈಯರ್ಸ್ ಮಾತ್ರ ನಿಮಗೆ ಸಿಗ್ತಾರೆ ಇದರಲ್ಲಿ. ಅರ್ಥ ಆಯ್ತಾ? ಆಮೇಲೆ ಮೇಲೆ ನೋಡಿ ಬೈ ಮತ್ತು ಸೆಲ್ಗೆ ಹೋದರೆ ನಾನು ಇವಾಗ ಸೆಲ್ ಮಾಡ್ಬೇಕು ಅನ್ಕೋತಿದ್ದೀನಿ. ಸೆಲ್ ಇವಾಗ ಮೇಲ್ನವನು 93 ರೂಪೀಸ್ ತೊಗೊಳ್ತೀನಂತ ಅಂತಿದ್ದಾನೆ. ಬಟ್ 5,000ರಿಂದ 30 ಅಷ್ಟಿದ್ರೂ ತೊಗೋತಾನಂತ ಅವನು. ಅಂದರೆ 3 ಕೋಟಿ ಸಮಥಿಂಗ್ ಎಲ್ಲ ಇದೆ ಅವನ ಹತ್ರ, ಏನಪ್ಪ. ಆಮೇಲೆ ಇಲ್ಲಿ ನೋಡಿ 99 ರೂಪೀಸ್ ತೊಗೋತಿದ್ದಾನೆ. 30 ಲಕ್ಷ ಮೇಲಿದ್ರೆ ತೊಗೋಬೋದು, ಟ್ರೇಡ್ ಮಾಡ್ಬೋದು. ಆಮೇಲೆ ಇಲ್ಲಿ ನೋಡಿ 25,000 ಮೇಲಿದ್ರೆ, ಅರ್ಥ ಆಯ್ತಾ? 25,000 ಮೇಲೆ ಇದ್ದರೆ ಅಲಿ ಟ್ರೇಡರ್ ಅಂತ ಯಾರು 97ಗೆ ಮಾರ್ತೀನಿ ಅಂತ ಹೇಳ್ತಿದ್ದಾನೆ. 96 25,000 ಇರ್ಬೋದು. ನಾನಿವಾಗ ಜಸ್ಟ್ 10,000 ಮಾರ್ತೀನಿ. ಆಮೇಲೆ ಅದನ್ನು ಡಿಜಿಟಲ್ ಪೇನಲ್ಲಿ ಮಾಡಬೇಕು ಅಂದ್ಕೊಂಡಿದ್ದೀನಿ. 97.3 97.42 ಓಕೆ, 42ನೇ ಮಾರ್ಬಿಡಲ್ಲ. 25,000 ಇಲ್ಲ, ಇದೊಂದು ಚಾನ್ಸ್ ನಿಮ್ಗಂತ ತೋರಿಸ್ತೀನಿ. 10,000 ಮಾರ್ಬಿಡು. ನಿಮ್ಮ ಸಲುವಾಗಿ ಲಾಸಲ್ಲಿ ಮಾರ್ಕೊತಿದ್ದೀನಿ. 10,000 ನಾವು ಎಷ್ಟು ಮಾಡ್ತಿದ್ದೀವಲ್ಲ ಐ ಎನ್ ಆರಲ್ಲಿ ಹಾಕಬೇಕು. ಓಕೆ, ನನ್ನ ಹತ್ರ ಟೋಟಲಾಗಿ 102.8 ಐತಲ್ಲ, ಅದು ಹೋಗುತ್ತೆ ಅವನಿಗೆ. 102.8. ಓಕೆ, ಪ್ಲೇಸ್ ಆರ್ಡ್ರ್ ಅಂದ್ಕೊಂಡೆ. ಪ್ಲೇಸ್ ಆಯಿತು ಆರ್ಡ್ರ್ ಪ್ಲೇಸ್ ಆಯಿತು. ಇಲ್ಲಿ ಚಾರ್ಟಲ್ಲಿರುತ್ತೆ, ಅವ್ನು ಹೇಳ್ತೇನೆ. ನಾವು ಅವ್ರಿಗೆ ಚಾರ್ಟ್ ಮಾಡ್ಬೋದು, ಡೈರೆಕ್ಟಾಗಿ ಅವನಿಗೆ ಚಾಟ್ ಮಾಡ್ಬೋದು. ವೇಟ್, ಅವ್ನು ರೆಸ್ಪಾನ್ಸ್ ಮಾಡ್ತಾನೆ, ವೇಟ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ತೋರಿಸುತ್ತೆ 97.33ಗೆ ನಾನು ಮಾರ್ತಿದ್ದೀನಿ. 10,000 ಅಂದರೆ 10,000 ರೂಪಾಯಿ ಆಗುತ್ತೆ. 102.80 ಟೋಟಲ್ ನನ್ನಿಂದ ಕ್ವಾಂಟಿಟಿ. ಅವ್ನು ಮೆಸೇಜ್ ಮಾಡ್ದ ಕ್ಯಾನ್ ಐ ಪೇ ಅಂತ. 0.06 ಏನಾಗುತ್ತೆ ಅಂದರೆ ಯು ಎಸ್ ಡಿ ಟಿಗೆ ಚಾರ್ಜ್ ಆಗುತ್ತೆ, ಫೀ ತೊಗೊಳ್ತಾರೆ ಅವರು ಮಾರಿದ್ದಕ್ಕೆ. 0.06. ಇದು ಅವ್ನು ಪೇ ಮಾಡ್ತೀನಿ ಅಂತ ಹೇಳ್ತಿದ್ದಾನೆ. ಇವಾಗ ಮಾಡ್ತಾನೆ. ಇವಾಗ ನಾವು ಕರೆಕ್ಟಾಗಿ ಜೆನ್ಯೂನಾಗಿ ಚೆಕ್ ಮಾಡ್ಕೋಬೇಕು ಅವ್ರು ಪೇ ಮಾಡಿದ ಮೇಲೆ. ವೇಟ್ ಅ ಸೆಕೆಂಡ್. ಇದು ಡಿಜಿಟಲ್ ಕೊಟ್ಟಿದ್ದೀನಿ ನಾನು ಆ್ಯಕ್ಚುಲಿ, ಯು ಪಿ ಐನ. ಇಲ್ಲಿ ಡಿಜಿಟಲ್ ಈ ರೂಪಿ ಅಂತ ಇದೆಯಲ್ಲ, ನಂದು ಡಿಜಿಟಲ್ ಇದೆ
ಯು ಪಿ ಐ ID ಇದೆ, IMPS ಇದೆ. ನಿಮ್ಗೆ ಯಾವುದಿರುತ್ತೆ ನೋಡಿ ಅದನ್ನು ನೀವು ಮೊದಲೇ ಆ್ಯಡ್ ಮಾಡ್ಕೋಬೇಕು ಪೇಮೆಂಟ್ ಮೆಥಡ್ನ. ಪೇಮೆಂಟ್ಸ್ ಮೆಥಡನ್ನ ಆ್ಯಡ್ ಮಾಡಿಕೊಂಡ್ರೆ ಆಮೇಲೆ ಆ್ಯಡ್ ಆಗುತ್ತೆ. ಓಕೆನಾ? ವೇಟ್, ಪೇ ಮಾಡಿದ್ರೆ ಗೊತ್ತಾಗುತ್ತೆ. ವೇಟ್, ಏನು ಮಾಡೋದು ಅಂತಂದರೆ ವೇಟ್ ಅ ಸೆಕೆಂಡ್. ಇನ್ನೂ ಬಂದಿಲ್ಲ. ಇಲ್ಲೆಲ್ಲ ಆರ್ಡರ್ಸ್ ಎಲ್ಲ ಇರುತ್ತೆ. ಆಮೇಲೆ ನೀವು ಜೆನ್ಯೂನಾಗಿ ಅಲ್ಲಿಂದ ಬಂದಿದ್ದ ದುಡ್ಡು ಬಂದರೆ ಮಾತ್ರ ಇಲ್ಲಿಂದ ನೀವು ಅಲ್ಲಿ ಆಪ್ಷನ್ ಕೊಡ್ತಾರೆ ನಿಮಗೆ. ವೇಟ್, ಐ ವಿಲ್ ಶೋ ಯು. ವೇಟ್, ಜಸ್ಟ್ ವೇಟ್ ಅ ಮಿನಿಟ್ಸ್, ಫ್ಯೂ ಮಿನಿಟ್ಸ್. ಇಟ್ಸ್ ಟೇಕ್ ಫ್ಯೂ ಮಿನಿಟ್ಸ್. ಇಲ್ಲಿ ನೋಡಿ, ಬೈಯರ್ಸ್ ಮಾರ್ಕ್ ಮಾಡಿದರು. ಆಮೇಲೆ 10,000 ನನಗೆ ಬಂತು ಅಮೌಂಟು. ಇದನ್ನು ಡಿಜಿಟಲ್ಗೇ ಮಾಡಿದ್ದೇನೆ. ಓಕೆ, ವೇಟ್, ನಾನು ಹೋಗಿ ಚೆಕ್ ಮಾಡೋಣ. ಇಲ್ಲಿ 10K ಬಂದಿದೆ ಅಮೌಂಟು. 2643 157.5 10,000 ಬಂತು. ಓಕೆ, ಆಮೇಲೆ ನಿಮ್ಮ ಬ್ಯಾಲೆನ್ಸ್ ಒಂದು ಸಾರಿ ಚೆಕ್ ಮಾಡಿ ಕನ್ಫರ್ಮ್ ಮಾಡ್ಕೊಳ್ಳಿ. ಓಕೆ, ಬಂದಿದೆ. ಆಮೇಲೆ ಇವಾಗ ನೀವು ಹೋಗ್ಬಿಟ್ಟು ಏನು ಮಾಡೋದು ಅಂತಂದರೆ ಅವನ ಹತ್ರ ಹೋಗ್ಬಿಟ್ಟು ಓಕೆ ಅಂತ ಹೇಳಿ, ಓಕೆ ಅಂತ ಹಾಕ್ಬಿಟ್ಟು ಪೇಮೆಂಟ್ ರಿಸೀವ್ಡ್ ಅಂತ ಕೊಟ್ಟು ಕನ್ಫರ್ಮ್ ಕೊಡೋದು. ಆಮೇಲೆ ನಿಮ್ಗೆ ಯಾವ ಥರ ಪಾಸ್ವರ್ಡ್ ಇಟ್ಕೊಂಡಿರ್ತೀರೋ ಆ ಥರ ಬರುತ್ತೆ ಅದು. 579 756 579 6. ಓಕೆ, ಆರ್ಡರ್ ರಿಲೀಸ್ ಆಯಿತು. ಓಕೆನಾ? ಇಷ್ಟೇ ಫ್ರೆಂಡ್ಸ್. ಭಾಳ ಜೆನ್ಯೂನಾಗಿರಿ. ಭಾಳ ಜೆನ್ಯೂನ್ ಕ್ಯಾಂಡಿಡೇಟ್ಸ್ಗಳನ್ನು ನೋಡಿ. ಅದು ವೆರಿಫೈಡ್ ಮರ್ಚೆಂಟ್ಸ್ ಅಂತ ಹೇಳಿದ್ನಲ್ಲ, ಅದನ್ನು ಆನ್ ಮಾಡ್ಕೊಳ್ಳಿ. ಇಲ್ಲಿ ಜೆನ್ಯೂನ್ ಕ್ಯಾಂಡಿಡೇಟ್ಸಿಂದ ಮಾತ್ರ ನಿಮಗೆ ರಿಸೀವ್ ಆಗುತ್ತೆ, ಬೈ ಆಗುತ್ತೆ, ಸೆಲ್ ಆಗುತ್ತೆ. ಓಕೆನಾ? ಥ್ಯಾಂಕ್ ಯು.